ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ದ ರಾಜಸ್ಥಾನ ಮೂಲದ ಅಂತರರಾಜ್ಯ ಗಾಂಜಾ ಮಾರಾಟಗಾರನನ್ನ ಬಂಧನ ಮಾಡುವಲ್ಲಿ ಹುಬ್ಬಳ್ಳಿ ಶಹರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ್ದು, ರಾಜಸ್ಥಾನ ಮೂಲದ ವ್ಯಕ್ತಿಯೋರ್ವ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಬೋಗಿ ಹೋಟೆಲ್ ಬಳಿ ಮಾರಾಟ ಮಾಡಲು ಬರುತ್ತಿದ್ದಾನೆಂದು ಖಚಿತ ಮಾಹಿತಿ ಮೇರೆಗೆ ದಕ್ಷಿಣ ವಿಭಾಗದ ಎಸಿಪಿ ಉಮೇಶ್ ಚಿಕ್ಕಮಠ ನೇತೃತ್ವದಲ್ಲಿ ಶಹರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಂ ತಹಸೀಲ್ದಾರ್ ಪಿಎಸ್ಐ ಮಾರುತಿ ಅವರನ್ನ ಒಳಗೊಂಡ ತಂಡ ಮಾಹಿತಿ ಬಂದ ಸ್ಥಳದ ಮೇಲೆ ದಾಳಿ ಮಾಡಿ ಬಂಧನ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳ ಸಮಯದಿಂದ ಸುಮಾರು 70 ಮಾದಕ ದ್ರವ್ಯ ಕಾಯ್ದೆ ಅಡಿಯಲ್ಲಿ NDPS ಕಾಯ್ದೆ ಅಂತ ಏನಂತಾರೆ ಅದರ ಅಡಿಯಲ್ಲಿ ಸುಮಾರು 70 ಪ್ರಕರಣಗಳನ್ನು ನಾವು ಕಳೆದ ಒಂದು ತಿಂಗಳಲ್ಲಿ ದಾಖಲು ಮಾಡಿದ್ದೀವಿ. ಅದರಲ್ಲಿ ಸುಮಾರು 58 ಪ್ರಕರಣಗಳು ಕನ್ಸಂಪ್ಷನ್ ರಿಲೇಟೆಡ್ ಇದೆ. ಒಟ್ಟು 315 ಜನರನ್ನು ನಾವು ವಶಕ್ಕೆ ತಗೊಂಡು ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಅನುಸರಿಸಿದ್ದೀವಿ. ಅದರಲ್ಲಿ ಸುಮಾರು 254 ಕನ್ಸ್ಯೂಮರ್ಸ್ ಇದ್ದಾರೆ. ಅದನ್ನು ಬಿಟ್ಟು 61 ಮೆಂಬರ್ಸು ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಬೋತ್ ಕ್ಯಾಟಗರಿಲಿ ಇರುವಂಥದ್ದು ತಮಗೆಲ್ಲ ತಿಳಿದೇ ಇದೆ. ಇದ್ರ ಜೊತೆಗೆ ಏನು ಪ್ರಕರಣಗಳು ದಾಖಲಾಗಿದೆ, ಈ 70 ಪ್ರಕರಣಗಳಲ್ಲಿ ಇನ್ನೂ ಆಳವಾದ ತನಿಖೆಯನ್ನು ಮಾಡ್ತಾಯಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಆರೋಪಿಗಳು, ಅದರಲ್ಲಿ ಕನ್ಸ್ಯೂಮರ್ಸ್ ಮತ್ತು ಪೆಡ್ಲರ್ಸು ಇಬ್ಬರೂ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡುವಂಥ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ. ನಮ್ಮ 16 ಪೊಲೀಸ್ ಠಾಣೆಗಳು ಅಂದರೆ 15 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನು ಮತ್ತು ಸೆನ್ ಪೊಲೀಸ್ ಸ್ಟೇಷನ್ ಸೇರಿದಂತೆ 16 ಪೊಲೀಸ್ ಠಾಣೆಗಳಲ್ಲಿ ತಲಾ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಮಾಡಿ ತನಿಖೆಯನ್ನು ಅತ್ಯಂತ ಸಮಗ್ರವಾಗಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲೇ ನಮ್ಮ ಮಾಹಿತಿ ಸಂಗ್ರಹ ಕಾರ್ಯ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸಮಯದಲ್ಲಿ ಒಬ್ಬ ವ್ಯಕ್ತಿ, ರಾಜಸ್ಥಾನ ಮೂಲದ ಒಬ್ಬ ವ್ಯಕ್ತಿ ನಮಗೆ ವಶಕ್ಕೆ ಸಿಗ್ತಾನೆ. ಆ ವಶಕ್ಕೆ ಪಡ್ಕೊಂಡು ನಾವು ಅವನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಜೊತೆ ಸ್ವಲ್ಪ ಮಾದಕ ವಸ್ತುಗಳು ಇರುವಂಥದ್ದು ಕಂಡು ಬರುತ್ತೆ. ಸೊ ಅದನ್ನು ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅವನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೂಮಲ್ಲಿ ಅವನು ವಾಸ ಮಾಡ್ತಿರುವಂಥದ್ದು ನಮಗೆ ತಿಳಿದು ಬರುತ್ತೆ. ಅಲ್ಲಿ ಹೋಗಿ ನಾವು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪಂಚರ ಸಮಕ್ಷಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾದಕ ವಸ್ತುಗಳು ಮತ್ತು ಹಣ ಹಾಗೂ ಸಾಕಷ್ಟು ಮೆಟೀರಿಯಲ್ಲು ಸಿಕ್ಕಿದೆ. ರಾಜಸ್ಥಾನ ಮೂಲದ ಓಂ ಪ್ರಕಾಶ್ ವೀರ್ ಮಾರಾಮ್ ಬಾರ್ಮೇರ್ ಎಂಬಾತನನ್ನ ಬಂಧನ ಮಾಡಿ ಆತನಿಂದ 85,000 ರೂಪಾಯಿ ಮೌಲ್ಯದ 888 ಗ್ರಾಂ ಗಾಂಜಾ, 9 ಲಕ್ಷ ಮೌಲ್ಯದ ಒಂದು ಕಿಯಾ ಸೋನೆಟ್ ಕಾರು, 50,000 ರೂಪಾಯಿ ಮೌಲ್ಯದ ಒಂದು ಐಫೋನ್, ವಿವಿಧ ಬ್ಯಾಂಕಿನ 30 ATM ಕಾರ್ಡ್, ವಿವಿಧ ಬ್ಯಾಂಕಿನ 36 ಚೆಕ್ ಬುಕ್, 4 ಪಾಸ್ಬುಕ್, 9 ಪ್ಯಾನ್ ಕಾರ್ಡ್, 7 ವಿವಿಧ ರಬ್ಬರ್ ಸ್ಟ್ಯಾಂಪ್, 6 ಸ್ಟಾಂಪಿಂಗ್ ಮಷೀನ್ಗಳನ್ನು ಹಾಗೂ 96,50,000 ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಬಂಧಿತನಿಂದ 1,06,86,000 ರೂಪಾಯಿ ಮೌಲ್ಯದ ಹಣ ಹಾಗೂ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಅವನ ಕಡೆಯಿಂದ ನಾವು ವಶ ಪಡ್ಕೊಂಡಿರೋ ವಸ್ತುಗಳ ವಿವರಗಳನ್ನು ಹೇಳೋದಾದರೆ ಸುಮಾರು 888 ಗ್ರಾಮ್ ಅಷ್ಟು ಗಾಂಜಾ ಮತ್ತು ಒಂದು ಕಾರ್, 96,50,000 ಕ್ಯಾಶ್, ಒಂದು ಐಫೋನ್, ವಿವಿಧ ಬ್ಯಾಂಕಿಗೆ ಸೇರಿದಂತಹ ಒಟ್ಟು 30 ATM ಕಾರ್ಡ್ಗಳು, 36 ಚೆಕ್ ಬುಕ್ಗಳು, 4 ಪಾಸ್ಪೋರ್ಟ್, 4 ಪಾಸ್ಬುಕ್, 9 ಪಾನ್ ಕಾರ್ಡ್, 7 ವಿವಿಧ ರಬ್ಬರ್ ಸ್ಟ್ಯಾಂಪ್ಗಳು ಮತ್ತು 6 ಸ್ಟ್ಯಾಂಪಿಂಗ್ ಮಿಷಿನ್ಸ್ ಪ್ರಿಂಟ್ ತೆಗೆಯಲಿಕ್ಕೆ ಉಪಯೋಗಿಸುವಂಥದ್ದು. ಒಟ್ಟು ಇಷ್ಟೆಲ್ಲ ವಸ್ತುಗಳು ಸಿಕ್ಕಿದೆ. ಹಾಗಾಗಿ ನಾವು ಸೂಕ್ತ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದೇವೆ. ಒಬ್ಬ ರಾಜಸ್ಥಾನ ಮೂಲದ ವ್ಯಕ್ತಿಯನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಯನ್ನು ತೀವ್ರಗೊಳಿಸಿದ್ದೇವೆ. ಈಗ ನೋಡಿ, 888 ಗ್ರಾಮ್ಸ್ ಅಂದರೆ ಸರಿ ಸುಮಾರು 1 kg. 1 kgಯನ್ನು ಯಾರೋ ಒಬ್ಬ ಕನ್ಸ್ಯೂಮರ್ ಇಟ್ಕೊಂಡಿರುವಂಥ ಸಾಧ್ಯತೆ ಕಡಿಮೆ ನಮ್ಮ ಅನುಭವದಲ್ಲಿ. ಹಾಗಾಗಿ ಇವನು ಸ್ವಲ್ಪ ಇನ್ನೂ ಇದ್ರ ಜೊತೆಗೆ ಬೇರೆ ಬೇರೆ ಕಡೆ ಮೂವ್ಮೆಂಟ್ ಮಾಡ್ಕೊಂಬಂದಿದ್ದಾನೆ. ಬೇರೆ ಬೇರೆ ಜಿಲ್ಲೆಗಳ ಕೆಲವು ತಾಲೂಕುಗಳಿಗೆ ಕೆಲವ್ರನ್ನ ಭೇಟಿ ಮಾಡುವಂಥ ಕೆಲಸ, ಮುಖ್ಯವಾಗಿ ರಾಯಚೂರು ಭಾಗಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ನಮಗೆ ಮಾಹಿತಿ ಇದೆ. ಅದೇ ರೀತಿ ಇವನು ಕಳೆದ 6 ತಿಂಗಳಿಂದ ನಮ್ಮ ಕೇಶವಾಪುರ ಲಿಮಿಟ್ಸಲ್ಲಿ ಮನೆ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಇದೆ. ಅದಕ್ಕಿಂತ ಮೊದಲು ಗೋವಾದಲ್ಲಿ ಸುಮಾರು 3-4 ತಿಂಗಳ ಕಾಲ ಇದ್ದದ್ದು ಮಾಹಿತಿ ಇದೆ. ಮತ್ತು ಕಳೆದ ಒಂದು ವರ್ಷದಲ್ಲಿ ನಮಗೆ ಸದ್ಯಕ್ಕೆ ವಿಚಾರಣೆಯಲ್ಲಿ ತಿಳಿದು ಬಂದಿರುವಂಥದ್ದು ಸಾಕಷ್ಟು ಕಡೆ ಇವನು ಓಡಾಟ ನಡೆಸಿರುವಂಥದ್ದು ಮಾಹಿತಿ ಇದೆ.
ಇದರ ಹಿನ್ನೆಲೆಯಲ್ಲಿ ಇವನ ಒಂದು ಕೆಲಸದ ಮುಖಾಂತರ ಎಲ್ಲೆಲ್ಲಿ ಹೋಗ್ತಾ ಇದ್ದ ಅಲ್ಲಿ ಈ ಗಾಂಜಾವನ್ನು ಅಗತ್ಯ ಇರುವಂಥವ್ರಿಗೆ ಕೊಡ್ತಿದ್ದು ಕೂಡ ನಮಗೆ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಅದರ ಜೊತೆಗೆ ಏನು ಇಷ್ಟು ದೊಡ್ಡ ಮೊತ್ತದ ಕ್ಯಾಶ್ ಹಣ ಸಿಕ್ಕಿದೆ, ಇದರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ. ಆದಷ್ಟು ಬೇಗ ಈ ಒಂದು ಟ್ರೇಲ್ ಏನಿದೆ ಅದು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ರಾಜಸ್ಥಾನದಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ದ. ಈ ಮೊದಲು ಗೋವಾದಲ್ಲಿ ಗಾಂಜಾ ದಂಧೆಗೆ ಇಳಿಯಲು 3 ತಿಂಗಳು ಕಾಲ ತರಬೇತಿ ಪಡೆದಿದ್ದ ಎಂದು ತಿಳಿದು ಬಂದಿದೆ. ಕೇಶವಾಪುರ ವ್ಯಾಪ್ತಿಯಲ್ಲಿ ಆತ ವಾಸವಾಗಿದ್ದು ಯಾವುದೇ ಕೆಲಸದಲ್ಲಿ ತೊಡಗಿಲ್ಲ. ಈತನ ಹಿಂದೆ ಯಾರು ಇದ್ದಾರೆ ಎಂಬುದನ್ನ ಪತ್ತೆ ಮಾಡಲಾಗುವುದು ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಹುಬ್ಬಳ್ಳಿ ಶಹರ ಠಾಣೆ ಪೊಲೀಸರು ಯಶಸ್ವಿಯಾಗಿರುವುದಕ್ಕೆ ಪೊಲೀಸ್ ಕಮಿಷನರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನ್ ಮೂಲದ ಒಬ್ಬ ವ್ಯಕ್ತಿ ಕಡೆಯಿಂದ ಆಧಾರ್ ಕಾರ್ಡ್ ಏನಿದೆ, ಆಧಾರ್ ಕಾರ್ಡನ್ನು ಫೇಕ್ ಆಧಾರ್ ಕಾರ್ಡ್, ನಾನ್ ಎಕ್ಸಿಸ್ಟೆಂಟ್ ಇಂಡಿವಿಜುವಲ್ಸ್ ಅಥವಾ ಫೇಕ್ ಇರುವಂಥ ವ್ಯಕ್ತಿಗಳ ಹೆಸರಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳುವಂಥದ್ದು. ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ನಂತರದಲ್ಲಿ ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿಸುವಂಥದ್ದು. ಬ್ಯಾಂಕ್ ಅಕೌಂಟ್ ಓಪನ್ ಆದಮೇಲೆ ಪಾನ್ ಕಾರ್ಡ್ ಮಾಡಿಸುವಂಥದ್ದು. ಆ ಪಾನ್ ಕಾರ್ಡು ಕೂಡ ಡೂಪ್ಲಿಕೇಶನ್ನು ಇವನೇ ತನಗೆ ಗೊತ್ತಿರೋವಂಥವ್ರ ಕಡೆ ಮಾಡಿಸ್ಕೊಂಡಿರುವಂಥದ್ದು ತಿಳಿದು ಬಂದಿದೆ. ಆಮೇಲೆ ಅದರಲ್ಲಿ ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಎರಡನ್ನೂ ಮಾಡಿಸ್ಕೊಂಡು ಕರೆಂಟ್ ಅಕೌಂಟಲ್ಲಿ ಸ್ವಲ್ಪ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆಲ್ಲ ಅವಕಾಶ ಹೆಚ್ಚಿರೋದ್ರಿಂದ ಬೇರೆ ಬೇರೆ ಅಕೌಂಟ್ಗಳಿಂದ ಇವನಿಗೆ ಬೇಕಾಗದ ಅಕೌಂಟ್ಗಳಿಗೆ ಹಣ ಹಾಕಿಸ್ಕೊಂಡು ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಗತ್ಯ ಇರೋವಂಥವ್ರ ನಡುವೆ ಇವನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಿದ್ದು ನಮ್ಮ ಸದ್ಯದ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಇನ್ನು ಆಳವಾದ ತನಿಖೆಯನ್ನು ಮಾಡಲಾಗುತ್ತೆ. ಮತ್ತು ಈ ಹಣದ ಟ್ರೈಲ್ ಏನಿದೆ ಮತ್ತು ಈ ಮಾದಕ ವಸ್ತುಗಳ ಟ್ರೈಲ್ ಏನಿದೆ, ಅದೇ ರೀತಿ ಫೇಕ್ ಪಾನ್ ಕಾರ್ಡ್ ಮಾಡುವಂಥದ್ದು, ಆಧಾರ್ ಕಾರ್ಡ್ ಮಾಡುವಂಥ ನೆಟ್ವರ್ಕ್ ಏನಿದೆ ಅದನ್ನೆಲ್ಲ ಭೇದಿಸುವಂಥ ಒಂದು ಕೆಲಸವನ್ನು ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಉತ್ತಮ ತಂಡ ಮಾಡಲಿದೆ. ಈ ಒಂದು ದಾಳಿ ಮಾಡೋದಕ್ಕೆ ಮಾಹಿತಿ ಸಂಗ್ರಹ ಮಾಡೋದರಲ್ಲಿ ನಮ್ಮ ಸೌತ್ ACP ಚಿಕ್ಕಮಠ ಅವರು ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ತಹಸೀಲ್ದಾರು ಮತ್ತು ಅವರ ಸಂಪೂರ್ಣ PSI ಸೇರಿದಂತೆ ಸಿಬ್ಬಂದಿಗಳ ಒಂದು ತಂಡ ತುಂಬ ಚುರುಕಾಗಿ, ಯಾಕಂದರೆ ನಿನ್ನೆ ಲೇಟ್ ಈವ್ನಿಂಗು ಬಂದಂಥ ಮಾಹಿತಿ ಅದನ್ನು ಯಾವುದೇ ಸಮಯ ವ್ಯರ್ಥ ಮಾಡ್ದಲೇ ಇಮಿಡಿಯೇಟಾಗಿ ಕಾರ್ಯಾಚರಣೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಭಾಳ ಒಂದು ದೊಡ್ಡ ಜಾಲವನ್ನು ಪತ್ತೆ ಮಾಡೋದರಲ್ಲಿ, ಕೃತ್ಯವನ್ನು ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಇದರಿಂದ ಇರುವಂಥ ಜಾಲವನ್ನು ಕೂಡ ಆದಷ್ಟು ಬೇಗ ಪತ್ತೆ ಮಾಡೋದು. ನಮಗೆ ಕ್ಯಾಶ್ ಅಂತೂ ಸಿಕ್ಕಿದೆ. ಅಕೌಂಟ್ಗಳಲ್ಲಿ ಹಣ ಹಾಕಿಸ್ಕೊಂಡು ಅದನ್ನು ಕ್ಯಾಶ್ ಕನ್ವರ್ಟ್ ಮಾಡಿಕೊಂಡು ಕ್ಯಾಶ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರುವಂಥದ್ದು ತಿಳಿದು ಬಂದಿದೆ. ಇದಕ್ಕೆ ಯಾವುದಾದ್ರೂ ಹೆಸರು ಕೊಡಿ, ಬಟ್ ಇದೊಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್, ಇಲ್ಲಿಗಲ್ ಕ್ಯಾರಿಯೇಜ್ ಆಫ್ ಮನಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಹಣ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಮಗೇನು ಚೆಕ್ ಬುಕ್ ಸಿಕ್ಕಿದೆ, ವಿವಿಧ ಬ್ಯಾಂಕ್ನ 30 ATM ಕಾರ್ಡ್ ಸಿಕ್ಕಿದೆ, ಪಾಸ್ಬುಕ್ ಸಿಕ್ಕಿದೆ, ಪಾನ್ ಕಾರ್ಡ್ ಸಿಕ್ಕಿದೆ, ರಬ್ಬರ್ ಸ್ಟ್ಯಾಂಪ್ ಸಿಕ್ಕಿದೆ, ಸ್ಟ್ಯಾಂಪಿಂಗ್ ಮಿಷನ್ ಸಿಕ್ಕಿದೆ. ಇಟ್ ಈಸ್ ಇವನ್ ಮೋರ್ ಎ ಸೀರಿಯಸ್ ಕ್ರೈಮ್. ಯಾಕಂದರೆ ತಾವೆಲ್ಲ ಗಮನಿಸಿದಿರಿ, ಭಾಳಷ್ಟು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥವ್ರು ಫೇಕ್ ID ಕಾರ್ಡ್ಗಳು, ಪರ್ಟಿಕ್ಯುಲರ್ಲಿ ಆಧಾರ್ ಕಾರ್ಡ್ ಅಂತ ಒಂದು ಐಡೆಂಟಿಟಿ ಕಾರ್ಡನ್ನು ಅದು ಫೇಕ್ ಯೂಸ್ ಮಾಡ್ಕೊಂಡು ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಇದೊಂದು ತುಂಬ ಗಂಭೀರ ಪ್ರಕರಣ. ಅದನ್ನು ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ ಮತ್ತು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಈ ಹಣ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರೋವಂಥದ್ದಕ್ಕೆ ಯಾವ ಹೆಸರು ಕೊಡ್ತೀರಿ ಅನ್ನೋಂಥದ್ದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನಾವು ಈಗಲೇ ಯಾವುದೋ ಒಂದು ಪ್ರಿಮೆಚೂರ್ ಆಗಿ ಡಿಸಿಸಿವ್ ಆಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ವೃತ್ತಿ ಅಂತ ಸದ್ಯಕ್ಕಂತೂ ನಮಗೇನು ಕಂಡು ಬಂದಿಲ್ಲ. ಕಳೆದ 6 ತಿಂಗಳಲ್ಲಿ ಇವನು ಇಲ್ಲಿ ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ದಾನೆ ಅಂತಂದಾಗ, ಈ ಹಿಂದೆ ನಾವು ಕೆಲವು ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ ಯಾವುದೋ ಅಂಗಡಿಲಿ ಕೆಲಸ ಮಾಡೋದು ಅಥವಾ ಯಾರೋ ಒಬ್ಬ ಬ್ರೋಕರ್ ಜೊತೆ ಕೆಲಸ ಮಾಡೋವಂಥದ್ದು ಅಥವಾ ಯಾವುದಾದ್ರೂ ಆಫೀಸಲ್ಲಿ ಕೆಲಸ ಮಾಡೋವಂಥದ್ದು ಆ ಥರದ್ದು ಇರ್ತಾ ಇತ್ತು. ಆದರೆ ಈ ವ್ಯಕ್ತಿದು ಕಳೆದ 6 ತಿಂಗಳಲ್ಲಿ ಯಾವುದೇ ಒಂದು ಕೆಲಸ ಯಾರ ಹತ್ರ ಆದರೂ ಹೋಗ್ಬಿಟ್ಟು ಕೆಲಸ ಮಾಡಿ ಸಂಬಳಕ್ಕೆ ಹೋಗಿ ಕೆಲಸ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿಲ್ಲ. ಇಲ್ಲಿ ಬರಲಿಕ್ಕಿಂತ ಮುಖ್ಯವಾಗಿ ಗೋವಾ ಭಾಗದಲ್ಲಿ ಒಂದು 3-4 ತಿಂಗಳು ನನಗೆ ಇದೆಲ್ಲ ಹೋಲ್ ಥಿಂಗ್ ಹೆಂಗೆ ಆಪರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿ ಸಿಕ್ಕಿತ್ತು ಒಬ್ಬ ವ್ಯಕ್ತಿಯಿಂದ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಪಾನ್ ಕಾರ್ಡು ಪಡ್ಕೋಬೇಕು, ಆಧಾರ್ ಕಾರ್ಡ್ ಪಡ್ಕೋಬೇಕು, ಅಕೌಂಟ್ ಯಾವ ರೀತಿ ಓಪನ್ ಮಾಡಿಸ್ಬೇಕು, ಅಕೌಂಟಿಗೆ ಬಂದಿದ್ದ ಹಣನ ಯಾವ ರೀತಿ ಕ್ಯಾಶ್ ಮಾಡಿಸ್ಕೋಬೇಕು, ಅದನ್ನು ತಲುಪಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ತಗೋಬೇಕು, ಇದ್ರ ಬಗ್ಗೆ ಗೋವಾದಲ್ಲಿ ನನಗೆ ಒಬ್ಬರು ಮಾರ್ಗದರ್ಶನ ನೀಡಿದರು, ತರಬೇತಿ ನೀಡಿದರು ಅನ್ನೋಂಥ ವಿಷಯ ಹೇಳ್ತಾನೆ. ಅದನ್ನು ಕೂಡ ಪತ್ತೆ ಮಾಡಲಾಗಿದೆ. ಈಗ ಮಷಿನ್ ಅಂತದ್ರಲ್ಲಿ ಸ್ಟ್ಯಾಂಪಿಂಗ್ ಮಿಷಿನ್ ಅಂತ ಕರೀತಾರೆ. ಆ ಮೆಷಿನ್ ಏನು ಡೀಟೇಲ್ಸ್ ಇದೆ ಅದನ್ನು ನನಗಷ್ಟು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸ್ಟ್ಯಾಂಪ್ಗಳು ಇತ್ತು ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ಟ್ರೇಡರ್ಸ್ ಏನಿದ್ದಾರೆ ಆ ಟ್ರೇಡರ್ಸ್ ಹೆಸರಲ್ಲಿ ಬಿಲ್ಸ್ ರೇಸ್ ಮಾಡುವಂಥದ್ದು ಮತ್ತು ಸಾಕಷ್ಟು
ಫೇಕ್ ಅಡ್ರೆಸ್ಸಸ್ನ ಕೊಡಲಿಕ್ಕೆ ಈ ರೆಂಟಲ್ ಅಗ್ರಿಮೆಂಟ್ಸ್ ಮಾಡ್ಕೊಡುವಂಥದ್ದು, ಆ ಅಡ್ರೆಸ್ ಬೇಸಿಸ್ ಮೇಲೆ ಅಕೌಂಟ್ ಓಪನ್ ಮಾಡಿಸುವಂಥದ್ದು, ಇದೊಂದು ವ್ಯವಸ್ಥಿತ ಮತ್ತು ನಿರಂತರವಾಗಿ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿರುವಂಥ ಒಂದು ಪ್ರಯತ್ನ. ಇದು ತನಿಖೆ ನಡೀತಾ ಮುಂದಿನ ವಿವರಗಳು ಗೊತ್ತಾಗುತ್ತೆ. ಒಬ್ಬರಿಂದ ಆಗ್ತಿದೆ ಅಂತ ಅನಿಸ್ತಾ ಇಲ್ಲ ಸರ್. ನೀವು ಹೇಳೋದು ಒಂದು ಜಾಲ ಒಂದು ಟೀಮ್ ಇರ್ಬೋದಲ್ಲ ಸರ್? ಸರ್ ನೋಡಿ, ಈಗ ಇಷ್ಟೆಲ್ಲ ಕೆಲಸ ಒಬ್ಬರಿಂದ ಮಾಡಲಿಕ್ಕಾಗಲ್ಲ ಅನ್ನೋಂಥದ್ದು ನಂದು ಅಭಿಮತ ಇದೆ. ಅದರಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ತನಿಖೆಯಲ್ಲಿ ಮುಂದುವರೆದು ಗೊತ್ತಾಗುತ್ತೆ. ಈಗ ಇಮಿಡಿಯೇಟಾಗಿ ಅವನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿಬಿಟ್ಟು ನಾವು ಕನಿಷ್ಠ ಒಂದು 14 ದಿನಗಳ ಕಾಲ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಎಷ್ಟು ದಿನಗಳ ಕಾಲ ನಮಗೆ ಕಸ್ಟಡಿ ಸಿಗುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿದೆ. ಅದ್ರ ಜೊತೆಗೆ ಈ ಹೊಸದಾಗಿ ಏನು ಭಾರತೀಯ ನ್ಯಾಯ ಇದು ಬಂದಿದೆ, BNS ಭಾರತೀಯ ನ್ಯಾಯ ಸಂಹಿತೆ ಏನು ಬಂದಿದೆ. ಸೊ ಅದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಅನ್ನೋವಂಥ ಒಂದು ಕ್ಯಾಟಗರಿಲಿ ಬರುತ್ತೆ. ಸೊ ಆರ್ಗನೈಸ್ಡ್ ಕ್ರೈಮ್ ಅಂತಿದ್ದಾಗ ನಮಗೆ ಸ್ವಲ್ಪ ಅಡಿಷ್ನಲ್ ಪವರ್ಸು ಹೊಸ ಕಾನೂನಲ್ಲಿ ಕೂಡ ಇರುತ್ತೆ. ಸೊ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಒಂದು ಅಚ್ಚುಕಟ್ಟಾದ ತನಿಖೆಯನ್ನು ಮಾಡುವಂಥದ್ದು ಮತ್ತು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರೋ ಜಾಲಗಳನ್ನು ಮಟ್ಟ ಹಾಕುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಅವಳಿ ನಗರದಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ 12ಕ್ಕೂ ಹೆಚ್ಚು ಪ್ರಮುಖ ಪ್ರಕರಣಗಳನ್ನು ದಾಖಲಿಸಿ 61 ಗಾಂಜಾ ಪೆಡ್ಲರ್ಗಳನ್ನ ಬಂಧಿಸಲಾಗಿದೆ. 315ಕ್ಕೂ ಹೆಚ್ಚು ಗಾಂಜಾ ಸೇವಕರನ್ನ ವಶಕ್ಕೆ ಪಡೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ಕಮಿಷನರ್ ತಿಳಿಸಿ, ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನ ಗಾಂಜಾ ಮುಕ್ತವನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ. ಕಮಿಷನರ್ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಅವಳಿ ನಗರ ತಹಬದಿಗೆ ಬರುತ್ತಿರುವುದಕ್ಕೆ ಸಾರ್ವಜನಿಕರಿಂದಲೂ ಪ್ರಶಂಸೆ ವ್ಯಕ್ತವಾಗಿದೆ. ನಾನು ಬಂದ್ಮೇಲೆ ಒಟ್ಟು 12 ಕೇಸಸ್ ಆಫ್ ಪೆಡ್ಲಿಂಗ್ ಆಗಿದೆ ಸರ್. 20B NDPS ಆ್ಯಕ್ಟಲ್ಲಿ ಒಟ್ಟು 12 ಕೇಸ್ ಆಗಿದೆ. ಅದರದ್ದು ವರ್ತ್ ಸುಮಾರು ಒಂದು 6ರಿಂದ 7 ಲಕ್ಷಕ್ಕಿಂತ ಹೆಚ್ಚಿದೆ ಅನ್ನುವಂಥದ್ದು ನಮ್ಮ ಅಂದಾಜು. ಯಾಕಂದರೆ ಗಾಂಜಾ ಸಿಕ್ಕಿದೆ ನಮಗೆ, ಅದ್ರ ಜೊತೆಗೆ ಓಪಿಯಂ ಸಿಕ್ಕಿದೆ, ಆಮೇಲೆ ಪಾಪಿ ಸ್ಟ್ರಾ ಅಂತ ಕರೀತಾರೆ ಅದು ಸಿಕ್ಕಿದೆ. ಒಟ್ಟು 12 ಪ್ರಕರಣ ದಾಖಲಾಗಿದೆ. ಮತ್ತು ಇದರಲ್ಲಿ ಒಟ್ಟು 61 ಜನ ಪೆಡ್ಲರ್ ಕಮ್ ಕನ್ಸ್ಯೂಮರ್ಸ್ ನಮಗೆ ಸಿಕ್ಕಿದ್ದಾರೆ. ಸೊ 12 ಕೇಸಲ್ಲಿ 61 ಜನ. ತಮಗೆ ಗೊತ್ತಿದೆ, ಒಂದು ಕೇಸಲ್ಲಿ 13 ಜನ ಸಿಕ್ಕಿದ್ರು, ಇನ್ನೊಂದು ಕೇಸಲ್ಲಿ 12 ಜನ ಸಿಕ್ಕಿದ್ರು, ಒಂದು ಕೇಸಲ್ಲಿ 10 ಜನ ಸಿಕ್ಕಿದ್ರು. ಸೊ ಒಟ್ಟಾರೆಯಾಗಿ 61 ಜನ ಆರೋಪಿಗಳು ಪೆಡ್ಲಿಂಗ್ ಆ್ಯಂಡ್ ಕನೆಕ್ಟೆಡ್ ವಿತ್ ಪೆಡ್ಲಿಂಗಲ್ಲಿ ಸಿಕ್ಕಿದ್ದಾರೆ. ಮತ್ತು ಒಂದು ಅಭಿಯಾನದ ರೀತಿಯಲ್ಲಿ ನಾವು ಮೊನ್ನೆ ಸಂಡೇ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಅದರಲ್ಲಿ ಸುಮಾರು 399 ಜನರನ್ನು ನಾವು ಸಸ್ಪೆಕ್ಟೆಡ್ ಕನ್ಸ್ಯೂಮರ್ಸ್ನ ವಶಕ್ಕೆ ತೊಗೊಂಡು ಅವ್ರನ್ನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ 254 ಜನ ಪಾಸಿಟಿವ್ ಆಗಿದ್ದಾರೆ. 399ರಲ್ಲಿ 254 ಇಟ್ಸ್ ಎ ವೆರಿ ಸರ್ಪ್ರೈಸಿಂಗ್ ಫಿಗರ್ ನಮಗೂ ಕೂಡ. ಯಾಕಂದರೆ ಸಸ್ಪೆಕ್ಟೆಡ್ ಕನ್ಸ್ಯೂಮರ್ಸ್ನ ನಾವು ವಶಕ್ಕೆ ತೊಗೊಂಡು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು 10ರಲ್ಲಿ 2, 3 ಅಥವಾ 2 ಆ ಥರ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದರಲ್ಲಿ ಒಂದು ವಾರದ ಕಾಲ ನಮ್ಮ ಅಧಿಕಾರಿಗಳೇನು ಹೋಮ್ವರ್ಕ್ ಮಾಡಿದರು, ಅದರ ಹಿನ್ನೆಲೆಯಲ್ಲಿ ಸ್ಪೆಸಿಫಿಕ್ಕಾಗಿ ಪ್ರತಿ ಏರಿಯಾದಲ್ಲಿ ಇಂಟೆಲಿಜೆನ್ಸ್ ಕಲೆಕ್ಷನ್ ಮಾಡಿ ಒಬ್ಬ ಸಸ್ಪೆಕ್ಟೆಡ್ ಇಂಡಿವಿಜುವಲ್ ಸಿಕ್ಕಾಗ ಅವನ ಕಡೆಯಿಂದ ಅವನ ಜೊತೆ ಕೂತ್ಕೊಂಡು ಕನ್ಸ್ಯೂಮ್ ಮಾಡುವಂಥವ್ರು ಯಾರಿದ್ದಾರೆ ಅನ್ನೋಂಥದ್ದು ನಿರ್ದಿಷ್ಟವಾದಂಥ ಒಂದು ಮಾಹಿತಿ ಸಂಗ್ರಹದಲ್ಲಿ ಭಾಳಷ್ಟು ಶ್ರಮ ಪಟ್ಟಿದ್ದರಿಂದ 399ರಲ್ಲಿ 254 ಜನ ಪಾಸಿಟಿವ್ ಆಗಿದ್ದರು. 55 ಜನ ಆಗಿದ್ದರು, ಅದರಲ್ಲೊಬ್ಬರು ಮೈನರ್ ಇದ್ದರು ಅಂತ ಅವ್ರನ್ನ JJ ಆ್ಯಕ್ಟ್ ಪ್ರಕಾರ ಕ್ರಮ ಕೈಗೊಂಡಿದ್ದೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಆಶಯ ಏನಿದೆ, ಅವಳಿ ನಗರಗಳು ಮಾದಕ ದ್ರವ್ಯಗಳ ಮುಕ್ತ ಆಗಬೇಕು. ಮತ್ತು ತಮಗೆ ಗೊತ್ತೇ ಇದೆ, ಈ ಮಾದಕ ವ್ಯಸನ ಏನಿದೆ ಇದು ಕೇವಲ ಒಂದು ಮಾದಕ ವಸ್ತುಗಳ ಕನ್ಸಂಪ್ಷನ್ ಅಥವಾ ಪೆಡ್ಲಿಂಗ್ ಅಷ್ಟನ್ನು ಐಸೋಲೇಟೆಡ್ ಆಗಿ ನಾವು ನೋಡೋಕ್ಕಾಗಲ್ಲ. ಸಾಕಷ್ಟು ಇದಕ್ಕೆ ಅಸೋಸಿಯೇಟೆಡ್ ಕಳ್ಳತನಗಳಾಗುತ್ತೆ, ರಾಬರಿ ಆಗುತ್ತೆ, ಡೆಕೈಟಿ ಆಗುತ್ತೆ, ಮತ್ತು ಕೊಲೆ ಪ್ರಯತ್ನದ ಪ್ರಕರಣಗಳಾಗುತ್ತೆ, ಆರ್ಮ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಗಲಾಟೆ ಮಾಡುವಂಥದ್ದಾಗುತ್ತೆ. ಕೊಲೆ ಪ್ರಕರಣಗಳಲ್ಲಿ ಕೂಡ ಮಾದಕ ವಸ್ತುಗಳನ್ನು ಉಪಯೋಗ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ವಿದ್ಯಾರ್ಥಿಗಳು ಅವರ ಒಂದು ಸೆಕ್ಯೂರಿಟಿಗೆ ಧಕ್ಕೆ ಆಗುವಂಥ ಕೆಲವು ಪ್ರಯತ್ನಗಳು ಕೂಡ ನಡೆದಿರುವಂಥದ್ದು ನಾವು ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ದೀವಿ. ಹಂಗಾಗಿ ಇದಿಷ್ಟೇ ಕನೆಕ್ಟೆಡ್ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಪೆಡ್ಲರ್ಸು ಮತ್ತು ಈ ಥರ ಕನ್ಸ್ಯೂಮರ್ಸ್ ಜೊತೆ ಅಸೋಸಿಯೇಟೆಡ್ ಈ ಥರ ಅಫೆನ್ಸ್ಗಳು ಡಿಸ್ಕ್ಲೋಸ್ ಆಗ್ತಿರುವಂಥದ್ದು ನಮಗೂ ಕೂಡ ಸರ್ಪ್ರೈಸಿಂಗು. ಬಟ್ ನಮ್ಮ ಉದ್ದೇಶ ಅವಳಿ ನಗರಗಳನ್ನು ಮಾದಕ ವಸ್ತುಗಳ ಮುಕ್ತ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಾಚರಣೆ, ನಮ್ಮ ಶ್ರಮ, ನಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಮೂಲ ಪತ್ತೆ ಆಗ್ತಿಲ್ಲ ಸರ್. ಈಗ ನೋಡಿ, ಏನು 12 ಪ್ರಕರಣ ಹೇಳಿದೆ, ಈ 12 ಪ್ರಕರಣಗಳಿಗೆ ಮೂಲ ಕೇಳಿದಂಥ ಸಂದರ್ಭದಲ್ಲಿ ತುಂಬ ವೇಗ್ ಉತ್ತರಗಳು ಬರುತ್ತೆ. ಮತ್ತು ಇದು ತುಂಬ ಲೇಯರ್ಸಲ್ಲಿರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಈಗ ಕನ್ಸ್ಯೂಮರ್ ಹತ್ರ ರೀಚ್ ಆಗೋಕ್ಕಿಂತ ಮುಂಚೆ ಭಾಳಷ್ಟು ಲೇಯರ್ಸ್ ಇರುತ್ತೆ. ಸಬ್ ಪೆಡ್ಲರ್ ಇರ್ತಾನೆ, ಪೆಡ್ಲರ್ ಇರ್ತಾನೆ, ಈ ಕಡೆ ಭಾಗಕ್ಕೆ ಬಂದು ಕೊಟ್ಟು ಬಿಟ್ಟು ಹೋಗುವಂಥವ್ರು ಇರ್ತಾನೆ. ಮತ್ತು ತುಂಬ ಕಡೆ ತಮಗೂ ಗೊತ್ತಿದೆ, ಈ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸಲ್ಲಿ ಅಥವಾ ಪ್ಯಾಸೆಂಜರ್ ಕ್ಯಾರಿಯೇಜ್ ವೆಹಿಕಲ್ಸ್, ಅದು ಟ್ರೈನ್ ಇರ್ಬೋದು, ಬಸ್ ಇರ್ಬೋದು, ಟ್ರಕ್ಗಳಿರ್ಬೋದು, ಅಂಥದ್ರಲ್ಲಿ ರ್ಯಾಂಡಮ್ ಆಗಿ ಬಿಟ್ಬಿಡ್ತಾರೆ.
ನಾನು ಹಿಂದೆ ರೈಲ್ವೇಸಲ್ಲಿದ್ದಾಗ ಬೀದರ್ ಭಾಗದಲ್ಲಿ ಕೆಲವು ಪ್ರಕರಣಗಳನ್ನ ಗಮನಿಸಿದ್ದೆ. ಈ ಆಂಧ್ರ ಪ್ರದೇಶದಿಂದ ಬರುವಂಥ ಕೆಲವು ಟ್ರೈನ್ಗಳಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ಇಂಥ ಕಡೆ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಷ್ಟೇ ಮೆಸೇಜ್ ಕೊಡ್ತಾರೆ. ಸೊ ಅದು ಯಾವುದು ಎಷ್ಟೋ ಸರಿ ಖಾಲಿ ಬೋಗಿಗಳಿರುತ್ತೆ, ಕೆಲವು ಬೋಗಿಗಳಿದ್ರೂ ಅದನ್ನು ಯಾರೂ ಕ್ಲೈಮ್ ಮಾಡೋವಂಥವ್ರು ಇರಲ್ಲ. ಅದು ಸೇಫಾಗಿ ಡೆಸ್ಟಿನೇಷನ್ ರೀಚ್ ಆಯಿತು ಅಂತಂದರೆ ಇನ್ನು ಯಾವುದೇ ಕಾರಣಕ್ಕೂ ನಾವು ಯಾರ ಕೈಗೂ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದನ್ನು ಲಿಫ್ಟ್ ಮಾಡೋವಂಥದ್ದು. KSRTC ಬಸ್ಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿ ಪ್ಯಾಸೆಂಜರ್ಸು ಬ್ಯಾಗ್ ಇಡುವಂಥ ಜಾಗದಲ್ಲಿ ಒಂದು ಹಳೆ ಬ್ಯಾಗಲ್ಲಿ ಏನಾದರೂ ಒಂದು ಗಾಂಜಾ ರೀತಿಯ ವಸ್ತುಗಳನ್ನ ಇಟ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡೋವಂಥದ್ದು. ಮತ್ತು ಅದು ಡೆಸ್ಟಿನೇಷನ್ಗೆ ಬಂದಾಗ ಯಾರಿಗೂ ಗೊತ್ತಿದ್ದಂಗೆ ಇಳಿಸ್ಕೊಳ್ಳೋವಂಥದ್ದು, ಈ ಥರದ್ದೆಲ್ಲ ಇದೆ. ದೆರ್ ಇಸ್ ಲಾಟ್ ಆಫ್ ಅನಾನಿಮಿಟಿ ಆಲ್ಸೋ ಅಸೋಸಿಯೇಟೆಡ್. ಎವ್ರಿ ಟೈಮ್ ಟ್ರೇಸಿಂಗ್ ಬ್ಯಾಕ್ ಟು ದಿ ಆರಿಜಿನ್ ಈಸ್ ಡಿಫಿಕಲ್ಟ್. ಬಟ್ ನಮ್ಮ ಸಾಕಷ್ಟು ಪ್ರಕರಣಗಳ ಮೂಲ ಏನಿದೆ ರಾಜಸ್ಥಾನ ಮೂಲವಾಗಿ ನಮಗೆ ಬಂದಿರುವಂಥದ್ದು ಮತ್ತು ಮಹಾರಾಷ್ಟ್ರ ಮೂಲವಾಗಿ ಬಂದಿರುವಂಥದ್ದು ನಮ್ಮ ಈ 12 ಪ್ರಕರಣಗಳಲ್ಲಿ ಗಮನಕ್ಕೆ ಬಂದಿದೆ. ಹಂಗಾಗಿ ನಮ್ಮ ತಂಡಗಳನ್ನು ಅಲ್ಲಿಗೆ ಕಳಿಸುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ತಮಗೆ ಗೊತ್ತಿದೆ 2 ಬಹು ಮುಖ್ಯ ಪ್ರಕರಣಗಳು ನಮ್ಮಲ್ಲಿ ಆಗಿತ್ತು. ಒಂದು ಜ್ಯುವೆಲರಿ ಶಾಪ್ ಥೆಫ್ಟ್ ಆಗಿದ್ದಂಥ ಪ್ರಕರಣ ಒಂದು, ಆಮೇಲೆ ದೇವೇಂದ್ರಪ್ಪ ಅನ್ನೋ ಒಬ್ಬರು ವೈಷ್ಣೋದೇವಿ ಆರಾಧಕರ ಕೊಲೆ ಪ್ರಕರಣ ಆಗಿತ್ತು. ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಅತ್ಯಂತ ತುರ್ತಾಗಿ ಆ ಒಂದು ಪ್ರಕರಣಗಳಲ್ಲಿ ನಿಯೋಜನೆಗೊಂಡಿದ್ದರಿಂದ ಹೊರ ರಾಜ್ಯಗಳಿಗೆ ಹೋಗ್ಬಿಟ್ಟು ಈ ಡ್ರಗ್ಸ್ಗಳ ಮೂಲ ಹುಡ್ಕೋವಂಥ ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ಮುಂದುವರೆದು ಮಾಡ್ತೀವಿ. ಈಗೇನು ನಾವು 58 ಪ್ರಕರಣಗಳು ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ದೀವಿ, ಆ ಕನ್ಸ್ಯೂಮರ್ಸ್ಗೆ ಕನೆಕ್ಟೆಡ್ ಆಗಿ ಯಾರು ಅದರ್ ಕನ್ಸ್ಯೂಮರ್ಸ್ ಇದ್ದಾರೆ ಮತ್ತು ಪೆಡ್ಲರ್ಸ್ ಇದ್ದಾರೆ ಅನ್ನುವಂಥದ್ದು ಕೂಡ ಹೋಮ್ವರ್ಕ್ ನಮ್ಮವ್ರು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಕಾರ್ಯಾಚರಣೆ ಕೂಡ ಆದಷ್ಟು ಬೇಗ ಆಗುತ್ತೆ. ಮತ್ತು ಮಾಧ್ಯಮ ಮಿತ್ರರು ಕೆಲವರು ಪ್ರಶ್ನೆ ಮಾಡಿದ್ರಿ, ಶಾಲಾ ಕಾಲೇಜುಗಳ ಪ್ರಿಮೈಸಸ್ಸಲ್ಲಿ ಪ್ರೊಫೆಷ್ನಲ್ ಕಾಲೇಜುಗಳು, ಪ್ರತಿಷ್ಠಿತ ಕಾಲೇಜುಗಳು, PGಗಳು ಅಲ್ಲಿ ಕೂಡ ಇದ್ರದ್ದು ಸಮಸ್ಯೆ ಹೆಚ್ಚಿದೆ, ಅಲ್ಲಿ ಕೂಡ ಗಮನ ಹರಿಸಬೇಕು ಅಂತ. ಆ ನಿಟ್ಟಿನಲ್ಲೂ ಕೂಡ ನಮ್ಮ ಮಾಹಿತಿ ಸಂಗ್ರಹ ಕಾರ್ಯ ನಡೀತಾ ಇದೆ. ಇವಾಗ ಏನಾಗುತ್ತೆ, ದಿನ ಒಂದೊಂದು ಕೇಸ್ ಆದರೆ ಯಾರ ಗಮನಕ್ಕೂ ಬರಲ್ಲ. ಈಗ ನಾವು ಪ್ರಕರಣ ದಾಖಲು ಮಾಡುವಂಥದ್ದು ನ್ಯಾಯಾಲಯದಲ್ಲಿ ಕಾನೂನು ಪ್ರಕ್ರಿಯೆ ಒಳಪಡಿಸೋದು ಎಷ್ಟು ಮುಖ್ಯನೋ, ನಮ್ಮ ಒಂದು ಕಾರ್ಯವೈಖರಿಯಿಂದ ಒಂದು ಲಾರ್ಜರ್ ಮೆಸೇಜ್ ಸೊಸೈಟಿಗೆ ಕೊಡೋದೇನಿದೆ ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈ ಪ್ರತಿಷ್ಠಿತ ಕಾಲೇಜುಗಳು ಸೇರಿದಂತೆ PGಗಳು, ಬೇರೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಸೋಸಿಯೇಟೆಡ್ ಪ್ಲೇಸಸ್ಸು, ಆಮೇಲೆ ಕೆಲವು ಐಡೆಂಟಿಫೈಡ್ ಹಾಟ್ಸ್ಪಾಟ್ಸು ಎಲ್ಲ ಕಡೆ ಈಗಾಗಲೇ ಗುಪ್ತ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ. ಮತ್ತು ಇದೇ ವೀಕಲ್ಲಿ ನಾವು ಎಲ್ಲ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ, ಚುನಾಯಿತ ವಿದ್ಯಾರ್ಥಿ ಪ್ರತಿನಿಧಿಗಳ ಜೊತೆ ಒಂದು ಸಮಾಲೋಚನೆಯನ್ನು ನಡೆಸಿ ಈ ಒಂದು ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ವೇಗವನ್ನು ಕೊಡ್ತೀವಿ. ಸರ್, ಈಗ ಈಗ ತಾವು ಒಂದು ನಿಮಿಷ ಸರ್, ತಮ್ಮ ಕಾರ್ಯ ಜನ ಮೆಚ್ಚಾಕತ್ತಾರ, ಜೊತೆಗೆ ತಮ್ಮ ಕೆಲವೊಂದು ಪೊಲೀಸರು ಇದು ಮಿಸ್ ಹ್ಯಾಂಡ್ಲಿಂಗ್ ಮಾಡ್ಕೊಳಕತ್ತಾರ. ಸರ್, ಇದು ಭಾಳ ಸ್ಪಷ್ಟವಾದ ನಮ್ಮ ಸಂದೇಶ ಏನಿದೆ, ನನ್ನ ಸೂಚನೆ ಏನಿದೆ, ಡ್ರಗ್ ಮುಕ್ತ ಅವಳಿ ನಗರ ಮಾಡುವಂಥದ್ದು ನಮ್ಮ ಉದ್ದೇಶ. ಈ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಗಳು ಮಾಡಬೇಕು. ತನಿಖಾ ತಂಡಗಳಿರ್ಬೋದು, ಅಥವಾ ಗುಪ್ತ ಮಾಹಿತಿ ಸಂಗ್ರಹ ಮಾಡೋರು ಇರ್ಬೋದು, ಆರೋಪಿಗಳನ್ನು ವಶಕ್ಕೆ ಪಡೆಯುವಂಥವ್ರು ಇರ್ಬೋದು, ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥವ್ರು ಇರ್ಬೋದು. ಅದರಲ್ಲಿ ಯಾರಾದರೂ ಆರೋಪಿಗಳ ಜೊತೆ ಸಹಕರಿಸುವಂಥದ್ದು, ಆರೋಪಿಗಳ ಜೊತೆ ಒಡನಾಟ ಇಟ್ಕೊಂಡಿರುವಂಥದ್ದು, ಆ ಥರದ್ದು ನಿರ್ದಿಷ್ಟವಾದ ಯಾವುದಾದ್ರೂ ಕೇಸಸ್ಸು ತಮ್ಮ ಗಮನಕ್ಕೆ ಬಂದಿದ್ದರೆ ದಯವಿಟ್ಟು ನೀಡಿ, ನಾನು ವಿಚಾರಣೆ ಮಾಡ್ತೀನಿ. ಅದರಲ್ಲಿ ಅವ್ರದ್ದು ಪಾಲುಗಾರಿಕೆ ಏನಾದರೂ ಕಂಡು ಬಂದಿದೆ, ಅವ್ರದ್ದು ಪಾತ್ರ ಏನಾದರೂ ಕಂಡು ಬಂದಿದೆ ಅಂದರೆ ಖಂಡಿತ ಶಿಸ್ತಿನ ಕ್ರಮವನ್ನು ತಗೊಳ್ಳೋಣ. ನಮ್ಮೆಲ್ಲ ಸಿಬ್ಬಂದಿಗಳನ್ನು ರೀಚೌಟ್ ಮಾಡೋಂಥ ಕೆಲಸ ನಾನು ಮಾಡಿದ್ದೀನಿ. ಮೊನ್ನೆ ಒಂದು ಪೆರೇಡ್ ಮಾಡಿದಂಥ ಸಂದರ್ಭದಲ್ಲೇ ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಮ್ಮವ್ರು ಬಂದಿದ್ದರು. ಪ್ರತ್ಯೇಕವಾಗಿ ನಾವೆಲ್ಲ ಮಹಿಳಾ ಸಿಬ್ಬಂದಿಗಳ ಜೊತೆ ಒಂದು ಕಾನ್ಫರೆನ್ಸ್ ಮಾಡಿದ್ದೀವಿ, ASIಗಳ ಜೊತೆ ಒಂದು ಕಾನ್ಫರೆನ್ಸ್ ಮಾಡಿದ್ದೀವಿ, ಕ್ರೈಮ್ ಕಾನ್ಫರೆನ್ಸ್ ಅಂತ ಮಾಡಿಬಿಟ್ಟು ಅದರಲ್ಲಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಕ್ರೈಮ್ ಸಿಬ್ಬಂದಿ, SP ಮಾಹಿತಿ ಸಂಗ್ರಹ ಮಾಡೋವಂಥವ್ರು, ವಾರೆಂಟ್ ಡ್ಯೂಟಿ ಮಾಡೋರು, ಕೋರ್ಟ್ ಡ್ಯೂಟಿ ಮಾಡೋವಂಥವ್ರು ಪ್ರತಿಯೊಬ್ಬರನ್ನು ಸೇರಿಸಿ ಪ್ರತ್ಯೇಕ ಸಭೆಗಳನ್ನು ನಾವು ವಿವಿಧ ಆಯಾಮಗಳಲ್ಲಿ ಮಾಡಿದ್ದೀವಿ. ಅದನ್ನು ಮೀರಿ ಯಾರಾದರೂ ತಪ್ಪು ಕೆಲಸವನ್ನು ಮಾಡ್ತಾರೆ, ತಪ್ಪು ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಅಂಥವ್ರ ವಿರುದ್ಧ ಕ್ರಮ ತೊಗೊಳ್ಳಿಕ್ಕೆ ನಮಗೆ ಯಾವುದೇ ಒಂದು ಹಿಂಜರಿಕೆ ಇಲ್ಲ. ನಿರ್ದಾಕ್ಷಿಣ್ಯವಾಗಿ ಅಂಥ ಸಿಬ್ಬಂದಿ ಇರ್ಬೋದು, ಅಧಿಕಾರಿ ಇರ್ಬೋದು, ಅಂಥ ವಿರುದ್ಧ ನಾವು ಕ್ರಮ ತೊಗೊಳ್ತೀವಿ. ಈಗ ಇಲ್ಲಿ ಗಾಂಜಾ ಪ್ರಮಾಣ ಸಿಕ್ಕಿರೋದು 888 ಗ್ರಾಮ್, ಹಣ ಸಿಕ್ಕಿರೋದು 96,50,000. ಸೊ ಇದರಲ್ಲಿ ಯಾವುದೇ ಒಂದು ಅಫೆನ್ಸ್ ಇದ್ದಾಗ ಮೇಜರ್ ಅಫೆನ್ಸು, ಅಸೋಸಿಯೇಟೆಡ್ ಅಫೆನ್ಸ್ ಅನ್ನೋಂಥದ್ದು ಇರುತ್ತೆ. ಸೊ ಇಲ್ಲಿ ನಮಗೆ ಕಂಡು ಬರ್ತಿರೋವಂಥದ್ದು ಹಣ ಸಾಗಾಣಿಕೆ ಅನ್ನುವಂಥದ್ದು ಮೇಜರ್ ಅಫೆನ್ಸ್ ಇರಬಹುದು. ಅದ್ರ ಜೊತೆಗೆ ಆ ಹಣ ಸಾಗಾಣಿಕೆ ಮಾಡ್ತಿದ್ದಂಥ ವ್ಯಕ್ತಿ ಏನಿದೆ, ಇದನ್ನು ಕೂಡ ಒಂದು ಈ ಸಬ್ಸಿಡರಿ ಸೋರ್ಸ್ ಆಫ್ ಇನ್ಕಮ್ ಅನ್ನೋ ರೀತಿ ಮಾಡ್ಕೊಂಡಿರುವಂಥ ಸಾಧ್ಯತೆ ಇದೆ ಅನ್ನೋಂಥದ್ದು ನಮ್ಮ ಊಹೆ. ತನಿಖೆ ಸಂಪೂರ್ಣ ಆದಂಥ ಸಂದರ್ಭದಲ್ಲಿ ಇದರ ಎಲ್ಲ ಆಯಾಮಗಳು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನೋಡಿ, ಇದಷ್ಟೇ ಅಲ್ಲ,
ನಾವು ಇನ್ಫ್ಯಾಕ್ಟು ಎಲ್ಲ ಈ ಕೊರಿಯರ್ ಸರ್ವೀಸು, ಟ್ರಾನ್ಸ್ಪೋರ್ಟ್ ಸರ್ವೀಸು, ಪೋಸ್ಟ್ ಆಫೀಸು, ಅದೇ ರೀತಿ ಈ ಡೆಲಿವರಿ, ಫುಡ್ ಡೆಲಿವರಿಯಿಂದ ಹಿಡಿದು ಪ್ರತಿಯೊಂದು ಅವರೆಲ್ಲರದ್ದು ಕೂಡ ಒಂದು ಸಭೆಯನ್ನು ನಮ್ಮ ಕಚೇರಿಯಲ್ಲಿ ಕರೆಸಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರಿಗೆ ಸೆನ್ಸಿಟೈಸ್ ಮಾಡಿರೋದು ಅದೇ ವಿಷಯ. ಯಾಕಂದರೆ ನಾನು ಈ ಹಿಂದೆ ಮಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಧಿಕೃತವಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪಾರ್ಸಲ್ಸಲ್ಲಿ ಕೆಲವು ಸಿಂಥೆಟಿಕ್ ಡ್ರಗ್ಸನ್ನು ತರಿಸ್ಕೊಂಡಿರುವಂಥದ್ದು ನಮಗೆ ಇನ್ವೆಸ್ಟಿಗೇಷನ್ ಕಂಡು ಬಂದಿತ್ತು. ಅದೇ ರೀತಿ ಭಾಳಷ್ಟು ಏನು ಆನ್ಲೈನ್ ಪ್ರೊಕ್ಯೂರ್ಮೆಂಟ್ ಇದ್ದಾವೆ, ಅದರ ಮರೆಯಲ್ಲಿ ಕೆಲವು ಮೂಮೆಂಟ್ ಆಗಿರುವಂಥದ್ದು ಕೂಡ ಕಂಡು ಬಂದಿತ್ತು. ಆಮೇಲೆ ಈ ಫುಡ್ ಡೆಲಿವರಿ ಮಾಡೋವಂಥವ್ರನ್ನೂ ಕೂಡ ಮಿಸ್ಯೂಸ್ ಮಾಡಿಕೊಂಡು ಒಂದು ಪ್ಲೇಸ್ ಟು ಅದರ್ ಪ್ಲೇಸ್ ಟ್ರಾನ್ಸ್ಪೋರ್ಟೇಷನ್ ಮಾಡೋವಂಥದ್ದು ಕೂಡ ನಾವು ನೋಡಿದ್ವಿ. ಹಾಗಾಗಿ ಇದೊಂದು ನಿರ್ದಿಷ್ಟವಾದಂಥ ಮೋಡಸ್ ಆಪರೆಂಡಿ ಅಂತ ಏನಂತೀವಿ ಅದರದ್ದೇನಿಲ್ಲ. ಯಾವ್ಯಾವ ದಾರಿಲಿ ಇದನ್ನು ಥ್ರೂ ಮಾಡ್ಬೋದು, ಆ ಎಲ್ಲ ಪ್ರಯತ್ನಗಳು ಸೆಲ್ಲರ್ಸ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಈಗ ನಮ್ಮ ಉದ್ದೇಶ ಕನ್ಸ್ಯೂಮರ್ಸ್ಗೆ ನಾವು ಒಂದು ಎಚ್ಚರಿಕೆ ರೀತಿಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಕೂಡ, ಈಗ ಪೆಡ್ಲರ್ಸ್ ಅಷ್ಟೇ ಮಾಡ್ತಾಯಿದ್ದೀವಿ, ಮುಂದಿನ ದಿನಗಳಲ್ಲಿ ಕನ್ಸ್ಯೂಮರ್ಸ್ಗೆ ಕೂಡ ಮಾಡಲಾಗುತ್ತೆ ಅಂತ. ಸೊ ಡಿಸ್ಪೈಟ್ ಆಫ್ ದಟ್ ಅಷ್ಟು ಜನ ಪಾಸಿಟಿವ್ ಆಗಿದ್ದಾರೆ. ಅಷ್ಟಾದಮೇಲೆ ಈಗ ಇನ್ನೂ ಅವ್ರ ಜೊತೆ ಅಸೋಸಿಯೇಷನ್ ಇದ್ದಂಥವ್ರು ಭಾಳಷ್ಟು ಜನನ ನಾವು ವಶಕ್ಕೆ ತೊಗೊತೀವಿ, ಅವ್ರ ಮೇಲೆ ಟೆಸ್ಟಿಂಗ್ ಆಗುತ್ತೆ, ಪ್ರಕರಣ ದಾಖಲಾಗುತ್ತೆ ಅನ್ನೋಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಅದನ್ನು ಮೀರಿ ಈ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಅದಕ್ಕೆ ಅಸೋಸಿಯೇಟೆಡ್ ಇರುವಂಥ ಎಸ್ಟಾಬ್ಲಿಷ್ಮೆಂಟ್ಸು, ಇನ್ ಆ್ಯಂಡ್ ಅರೌಂಡ್ ಏರಿಯಾಸು, ನಮ್ಮ ಹಾಟ್ಸ್ಪಾಟ್, ಅವ್ರುಗಳ ಮೇಲೆ ಕೂಡ ಕಾರ್ಯಾಚರಣೆ ಇರುತ್ತೆ ಸದ್ಯದಲ್ಲಿ ಅನ್ನೋಂಥದ್ದು ಕೂಡ ಮಾಹಿತಿ ಹೇಳ್ತಾ ಇದ್ದೀನಿ. ಇಲ್ಲೇನು ಇದು ಡ್ರಗ್ ಹೆಂಗೆ ಅಂದರೆ ಯಾವತ್ತೋ ಒಂದು ದಿವಸ ತೊಗೊಂಬಿಟ್ಟು ಒಂದು 6 ತಿಂಗಳು ಸುಮ್ಮನಿರ್ತಾನೆ ಅನ್ನಂಗಲ್ಲ, ದಿನೇ ಬೇಕೇ ಬೇಕು. ಹಂಗಾಗಿ ಯಾರು ಕನ್ಸ್ಯೂಮರ್ಸ್ ಇರ್ತಾರೆ, ಪೆಡ್ಲರ್ಸ್ ಇರ್ತಾರೆ, ಅವ್ರಗಳದ್ದು ಚಟುವಟಿಕೆ ದಿನನಿತ್ಯದ ರೀತಿಯಲ್ಲಿರುತ್ತೆ. ಹಂಗಾಗಿ ಎಷ್ಟು ಬೇಗ ಜಾಗರೂಕರಾಗಿ ಈ ಒಂದು ಸಮಸ್ಯೆಯಿಂದ ಹೊರಬಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಸೇರ್ಕೊಳ್ಳೋವಂಥದ್ದು ಅಥವಾ ಬೇರೆ ರೀತಿ ರಿಲೀಫ್ ತೊಗೊಳ್ಲಿಕ್ಕೆ ಅವಕಾಶ ಇರುತ್ತೆ, ಅದನ್ನು ಮಾಡಬೇಕು. ಪೆಡ್ಲರ್ಸ್ ಅಂತೂ ಯಾವುದೇ ಕಾರಣಕ್ಕೂ ನೀವು ಸಿಕ್ಕರೆ ನಿಮಗಂತೂ ಕಾನೂನು ಕ್ರಮ ಏನಿದೆ, ಮತ್ತು ನಮ್ಮ ಗೃಹ ಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಇವತ್ತು ತಮಗೆಲ್ಲ ಹೇಳಿದ್ದಾರೆ. ಯಾವುದೇ ಒಂದು ಹಂತದಲ್ಲೂ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲೇಬೇಕು. ಇದಕ್ಕೆ ಕಾನೂನಲ್ಲಿರುವಂಥ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿ. ಈಗ ಕೆಲವು ಸರಿ ಏನಾಗುತ್ತೆ, ತುಂಬ ಸೆನ್ಸಿಟಿವ್ ಏರಿಯಾ ಇರುತ್ತೆ, ನಮ್ಮ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಕೆಲವು ಸರಿ ನಮ್ಮನ್ನು ಓವರ್ ಪವರ್ ಮಾಡೋವಂಥ ಸಾಧ್ಯತೆ ಇರುತ್ತೆ, ಅಥವಾ ನಮ್ಮನ್ನು ಹಲ್ಲೆ ಮಾಡಿಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಸ್ವಲ್ಪ ಹೆಸಿಟೇಷನ್ ಇರ್ತಿತ್ತು, ಯಾಕೆ ರಿಸ್ಕ್ ಮಾಡಬೇಕು ಅಂತ. ಈಗ ಭಾಳ ಸ್ಪಷ್ಟವಾಗಿ ಕಾನೂನಲ್ಲಿರುವಂಥ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿ ಅಂತ ನಮಗೆ ಸೂಚನೆ ಇರೋದ್ರ ಹಿನ್ನೆಲೆಯಲ್ಲಿ ಕ್ರಮ ಏನಿರುತ್ತೆ ಇನ್ನೂ ಕಠಿಣವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ವರದಿ ರಾಜು ಮುದ್ಗಲ್, ಪೊಲೀಸ್ ಟಿವಿ, ಹುಬ್ಬಳ್ಳಿ.